ಒಂದು ವ್ಯಕ್ತಿ ಕಡೆಯಿಂದ ತುಂಬಾನೇ ಮೋಸ ಹೋಗಿದ್ದೀನಿ, ದುಡ್ಡು ಇಸ್ಕೊಂಡ್ ಮೋಸ ಆಗಿರ್ತಕ್ಕಂಥದ್ದು, ಪ್ರೀತಿ ವಿಚಾರದಲ್ಲಿ ಮೋಸ ಆಗ್ತಿರ್ತಕ್ಕಂಥದ್ದಾಗಿರ್ಬೋದು. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ದಿನ ಒಂದು ಮುಖ್ಯವಾಗಿ ಎಷ್ಟೋ ಜನ DM ಮಾಡ್ತಾ ಇದ್ರಿ, ಎಷ್ಟೋ ಜನ ಕೇಳ್ಕೊತಾ ಇದ್ರಿ, ಮೇಡಮ್ ನನ್ನ ಲೈಫಲ್ಲಿ ನನಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ, ಒಂದು ವ್ಯಕ್ತಿ ಕಡೆಯಿಂದ ತುಂಬಾನೇ ಮೋಸ ಹೋಗಿದ್ದೀನಿ, ದುಡ್ಡು ಇಸ್ಕೊಂಡ್ ಮೋಸ ಆಗಿರ್ತಕ್ಕಂಥದ್ದು, ಪ್ರೀತಿ ವಿಚಾರದಲ್ಲಿ ಮೋಸ ಆಗ್ತಿರ್ತಕ್ಕಂಥದ್ದಾಗಿರ್ಬೋದು. ಅಂಡ್ ನಿಮಗೆ ಏನೋ ಒಂದು ಮಾತು ಕೊಟ್ಟು ಆ ಮಾತಿಗೆ ತಪ್ಪಿ ಅವರು ನಡ್ಕೊಳ್ತಕ್ಕಂಥದ್ದು. ಸೊ ಈ ತರ ಸುಮಾರು ಜನ ವ್ಯಕ್ತಿಗಳು ಅಂಡ್ ತುಂಬಾ ರಿಪೀಟೆಡ್ ಆಗಿ ನಿಮ್ಮ ಲೈಫಲ್ಲಿ ಬಂದು ಮೋಸ ಮಾಡಿ ಹೋಗ್ತಿರ್ತಕ್ಕಂಥ ಒಂದು ಸನ್ನಿವೇಶವನ್ನ ನೀವು ಎದುರಿಸ್ತಾ ಇರ್ತೀರಾ. ಹಾಗೆ ನಿಮಗೆ ಪ್ರೀತಿ ವಿಚಾರದಲ್ಲಿ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿಯ ಒಂದು ಬದುಕು ಏನಾಗಿದೆ, ಅವರ ಒಂದು ಲೈಫ್ ಪರಿಸ್ಥಿತಿ ಯಾವ ರೀತಿ ಇದೆ ಈಗ ಅಂತಕ್ಕಂಥದ್ದನ್ನ ನೋಡೋಣ. ಸೊ ಎಷ್ಟೋ ಜನ ಕೇಳ್ತಾ ಇರ್ತೀರಾ, ಮೇಡಮ್ ಇವರು ಮೋಸ ಮಾಡ್ತಾರೆ ಆದ್ರೂ ಚೆನ್ನಾಗಿ ಬದುಕ್ತಾ ಇರ್ತಾರೆ, ಇಂಥವ್ರಿಗೆ ಕರ್ಮ ಅನ್ನೋದು ಇರೋದಿಲ್ವಾ? ಸೊ ಈ ತರ ಸಾಕಷ್ಟು ಪ್ರಶ್ನೆಯನ್ನ ನೀವು ಕೇಳ್ತಾ ಇರ್ತೀರಾ. ಬಟ್ ಎಸ್, ಅವರ ಒಂದು ಪರಿಸ್ಥಿತಿ ಇವಾಗ ಹೇಗಿದೆ, ಸೊ ನಿಮ್ಮನ್ನು ಬೇಡ ಅಂತ ಹೇಳಿ ಹೋಗಿರ್ತಕ್ಕಂಥ ಒಂದು ವ್ಯಕ್ತಿ ಈಗ ಯಾವ ರೀತಿ ಅವರ ಒಂದು ಸಿಚುವೇಶನ್ ಇದೆ, ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಸೊ ಯೂನಿವರ್ಸಲಿ ಪ್ರೇಯರ್ ಅನ್ನ ಮಾಡಿ. ಸೊ ಟೇಕ್ ಅ ಡೀಪ್ ಇನ್ಹಲೇಷನ್, ರಿಲ್ಯಾಕ್ಸ್ ಮಾಡಿ ನಿಮ್ಮ ಮೈಂಡನ್ನ. ಯೂನಿವರ್ಸಲಿ ಪ್ರಾರ್ಥನೆಯನ್ನ ಮಾಡ್ತಾ ಏನು ನಡೀತಾ ಇದೆ ಅವರ ಒಂದು ಲೈಫಲ್ಲಿ, ಸೊ ನಿಮ್ಮ ಒಂದು ಜೀವನದಿಂದ ಹೋದ ನಂತರ ಅವರ ಒಂದು ಪರಿಸ್ಥಿತಿ ಏನಾಗಿದೆ. ಓಕೆ ಓಕೆ ವೀಕ್ಷಕರೇ, ಸೊ ಈ ಒಂದು ಕಾರ್ಡ್ ಬಂದಿದೆ. ಆ್ಯಂಡ್ ಅಟ್ ದ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ ಪೇಜ್ ಆಫ್ ವ್ಯಾಂಡ್ಸ್. ಓಕೆ ನೋಡಿ, ಸದ್ಯಕ್ಕೆ ಹೇಳಬೇಕು ಅಂತಂದರೆ ಕರ್ಮ ಅನ್ನೋದು ಬಹಳ ಒಂದು ಕಟ್ಟಿಟ್ಟ ಬುತ್ತಿ ಅಂತ ನಾವು ಹೇಳ್ತೀವಿ ವೀಕ್ಷಕರೇ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನೆಲ್ಲ ನಡೀತಾ ಇದೆ ಅಂತಂದರೆ, ಇದು ಒಂದು ಕನೆಕ್ಷನ್, ತುಂಬ ಡೀಪ್ ಕನೆಕ್ಷನ್ ಆಗಿತ್ತು, ನೋ ಡೌಟ್. ಯಾಕಂದರೆ ಈ ಒಂದು ವ್ಯಕ್ತಿ ಅಂಡ್ ಎಷ್ಟೋ ಜನಕ್ಕೆ ಇದು ಇಂಟರ್ ಕಾಸ್ಟ್ ಸಹ ಇರುತ್ತೆ, ಅಥವಾ ಒಂದು ಬೇರೆ ರಿಲಿಜಿಯನ್ಗೆ ಸಹ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಇವರು ಆಗಿರ್ತಾರೆ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ ನಂತರ ಒಂದು ಪ್ರೀತಿಯ ಒಂದು ಹೆಸರಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿರ್ತಾರೆ ಅಂತಾನೆ ಹೇಳಬಹುದು. ಹಾಗೆ ನೀವು ಏನ್ ಅಂದ್ಕೊಂಡ್ರಿ, ವ್ಯಕ್ತಿ ಬಂದ ನಂತರ ಓಕೆ ಇದು ಒಂದು ದೇವರ ಆಶೀರ್ವಾದ, ನನಗೆ ಈ ವ್ಯಕ್ತಿ ಸಿಕ್ಕಿರೋದ್ರಿಂದ ನನ್ನ ಲೈಫ್ ತುಂಬಾನೇ ಚೇಂಜಸ್ ಕಾಣಿದೆ ಅಂಡ್ ತುಂಬಾನೇ ಬದಲಾವಣೆ ಅಂತಕ್ಕಂಥದ್ದು ಆಗಿದೆ ನನ್ನ ಲೈಫಲ್ಲಿ ಅಂತಕ್ಕಂಥದ್ದು. ಅಂಡ್ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಒಂದು ಖುಷಿಯ ಒಂದು ವಿಚಾರವನ್ನ ನೀವು ಹೊಂದಿದ್ರಿ. ಆದ್ರೆ ಬರ್ತಾ ಬರ್ತಾ ಕಾಲ ಹೇಗಾಯ್ತು ಅಂತಂದ್ರೆ ಇವರು ತಮ್ಮ ವಿಚಾರಗಳನ್ನ, ತಮ್ಮ ಎಮೋಷನ್ಸ್ನ ತುಂಬಾನೇ ಹೈಡ್ ಮಾಡ್ತಾ ಹೋದ್ರು. ಯಾವುದೇ ಒಂದು ವಿಚಾರ ಆಗ್ಲಿ ಸ್ಪಷ್ಟವಾಗಿ ಹೇಳೋಕ್ಕೆ ಅವ್ರಿಗೆ ಒಂದು ರೀತಿ ಹೆಸಿಟೇಟ್ ಮಾಡ್ತಾ ಇದ್ರು, ತುಂಬಾನೇ ಹಂಚ್ಕೋತಾ ಇದ್ರು. ಲೈಕ್ ಇಗ್ನೋರೆನ್ಸ್ ಅಂತಕ್ಕಂಥದ್ದು ಜಾಸ್ತಿ ಇತ್ತು ವ್ಯಕ್ತಿಗೆ. ಅಂಡ್ ಈ ವ್ಯಕ್ತಿಗೆ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ವಿಚಾರದಲ್ಲೂ ನಿರ್ಧಾರ ತಗೊಳಕ್ ಆಗ್ತಾ ಅಂದ್ರೆ ಈ ಒಂದು ವ್ಯಕ್ತಿ ಕಮಿಟ್ಮೆಂಟ್ ಕೊಡೋದಕ್ಕೆ ತಯಾರಿಲ್ಲ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಓಕೆ, ಸೊ ತುಂಬಾ ಆಲೋಚನೆಯನ್ನ ಮಾಡ್ತಾರೆ, ಆದ್ರೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಮಾತ್ರ ಈ ವ್ಯಕ್ತಿ ಯಾವತ್ತಿಗೂ ಕೊಟ್ಟಿಲ್ಲ ನಿಮ್ಗೆ. ಸೊ ಈ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಇಲ್ಲಿ ಎದುರಾಗ್ತಾ ಇದೆ. ಹಾಗೆ ವೀಕ್ಷಕರೇ, ನೋಡ್ಬೇಕು ಅಂತಂದ್ರೆ ಈಗ ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ಗಮನಿಸ್ಬೇಕು. ನೋಡಿ, ಪ್ರೀತಿಯ ವಿಚಾರ ಆದ ನಂತರ ಇವ್ರಿಗೆ ಸಾಕಷ್ಟು ಒಂದು ರಿಗ್ರೆಟ್ ಫೀಲ್ ಆಗಿದೆ, ಮಾನಸಿಕವಾಗಿ ತುಂಬಾನೇ ನೊಂದಿದ್ದಾರೆ ಅಂತಾನು ಸಹ ಹೇಳ್ಬೋದು. ಅಂದ್ರೆ ಇವರು ಮಾಡಿರ್ತಕ್ಕಂಥ ಕರ್ಮಗಳು. ಅಂಡ್ ಇನ್ನೊಂದು ವಿಚಾರ ನೀವು ಗಮನಿಸ್ಬೇಕು, ಅವರು ಒಂದೇ ರೀತಿಯ ಕರ್ಮಗಳನ್ನ ಮಾಡಿಲ್ಲ ಇಲ್ಲಿ. ಓಕೆ, ಸೊ ಸುಮಾರು ಕರ್ಮಗಳನ್ನ ಮಾಡಿದ್ದಾರೆ. ಅಂಡ್ ಮಾಡಿದ ತಪ್ಪಿಗೆ, ಲೈಕ್ ಪಾಸ್ಟ್ ಅಲ್ಲಿ ಮಾಡಿರ್ತಕ್ಕಂಥ ತಪ್ಪಿಗೆ ಇವಾಗ ಆ ಕರ್ಮದ ಒಂದು ಫಲ ಅಂತಕ್ಕಂಥದ್ದನ್ನ ಅವರು ಅನುಭವಿಸ್ತಾ ಇದ್ದಾರೆ.
ಓಕೆ. ಸೊ ಇವ್ರು ಅಂದ್ಕೊಂಡ್ರು ಓಕೆ ನಿಮ್ಮನ್ನ ಬಿಟ್ಟ ಮೇಲೂ ನಾನು ಚೆನ್ನಾಗಿರ್ತೀನಿ, ನನಗೆ ಯಾವುದೇ ರೀತಿ ಕರ್ಮ ಅನ್ನೋದು ತಟ್ಟಲ್ಲ, ನಾನು ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು. ಸೊ ಈ ಒಂದು ರಾಜಾರೋಷವಾಗಿ ಅದೂನುವೆ ಅದೇನು ಮೆರಿತಾ ಇದ್ರು ಈ ಒಂದು ಪರ್ಸನ್, ಇವಾಗ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಎಲ್ಲವನ್ನು ಕಳ್ಕೊಂಡು ಇವರೇ ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ. ಸೊ ಇವ್ರಿಗೆ ಅನ್ಕೊಂಡ್ರು ಓಕೆ ನಾನೇ ಎಲ್ಲರಿಗೂ ಮೋಸ ಮಾಡೋದು, ಎಲ್ಲರ ಒಂದು ಜುಟ್ಟು ನನ್ನ ಕೈಯಲ್ಲೇ ಇರುತ್ತೆ, ನಾನ್ ಹೆಂಗ್ ಬೇಕಾದ್ರೂ ನಾನ್ ಮಾಡಬಹುದು ಅನ್ನೋ ಒಂದು ಭ್ರಮೆನಲ್ಲಿ ಒಂದು ವ್ಯಕ್ತಿ ಇದ್ರು. ಆದ್ರೆ ಈಗ ಆ ಒಂದು ಭ್ರಮೆ ಅಂತಕ್ಕಂಥದ್ದು ಒಡೆದಿದೆ ಅಂತಾನೆ ಹೇಳ್ಬಹುದು. ಸೊ ಇವ್ರು ಏನು ಅವ್ರದ್ದೇ ಆದ ಒಂದು ಲೋಕದಲ್ಲಿ ಅವ್ರದ್ದೇ ಆದ ಒಂದು ರೂಲ್ಸ್ ಹಾಕೊಂಡು ಏನು ಬದುಕ್ತಾ ಇದ್ರು, ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ಓಕೆ ನಾನು ಮಾಡಿರೋದು ತಪ್ಪು. ಅಂಡ್ ಎಮೋಷನ್ ಪೇನ್ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ. ನೈಟ್ ಸಹ ಇವ್ರಿಗೆ ರಾತ್ರಿ ಸಹ ನಿದ್ದೆ ಮಾಡದೆ ಇವರು ಮಾಡಿರ್ತಕ್ಕಂಥ ಒಂದೊಂದು ಪಾಪ ಕರ್ಮಗಳಂತಕ್ಕಂಥದ್ದು ಈ ಒಂದು ವ್ಯಕ್ತಿಗೆ ಕಾಡ್ತಾ ಇದೆ ಇಂದಿಗೂ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ನೀವು ಮೋಸ ಹೋಗಿದುಂಟು. ಈ ವ್ಯಕ್ತಿ ಕಡೆಯಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ಏನೆಲ್ಲ ನೀವು ಸಂಕಷ್ಟಕ್ಕೆ ನೀವೇನು ಸಿಲುಕಿದ್ರಿ, ಅದೆಲ್ಲಾನು ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಚೀಟ್ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ. ಆದ್ರೂ ನೀವು ಒಂದು ಭರವಸೆಯನ್ನ ಇಟ್ಕೊಂಡಿದ್ದೀರಾ, ಮುಂದೆ ಫ್ಯೂಚರ್ ಅಲ್ಲಿ ಚೆನ್ನಾಗಾಗುತ್ತೆ, ಈ ಒಂದು ವ್ಯಕ್ತಿ ಮತ್ತೆ ಬರ್ತಾರೆ, ಈ ವ್ಯಕ್ತಿ ಜೊತೆ ನಾನು ಬಾಳಿ ಬದುಕ್ತೀನಿ ಅಂತಕ್ಕಂಥದ್ದು ವಿಚಾರವನ್ನ ಸಹ ನೀವು ತುಂಬಾನೇ ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ. ಆದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಒಂದು ಪ್ರೀತಿಯನ್ನ ಪಡೆದುಕೊಳ್ತಕ್ಕಂಥ ಅರ್ಹತೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ, ಬಂದ್ರೂನುವೆ ಅದು ತಾತ್ಕಾಲಿಕ ಮಾತ್ರ ಆಗಿರುತ್ತೆ ವೀಕ್ಷಕರೇ. ಈ ಒಂದು ವಿಚಾರವಾಗಿ ನೀವು ತುಂಬಾ ಗಮನವನ್ನ ವಹಿಸ್ಬೇಕಾಗತ್ತೆ. ಯಾಕಂದ್ರೆ ಒಮ್ಮೆ ಚೀಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತೊಮ್ಮೆ ಚೀಟ್ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಇರೋದಿಲ್ಲ. ಅಂಡ್ ಎಸ್ ಮತ್ತೆ ಅವರು ನಿಮ್ಮ ಲೈಫ್ಗೆ ಪ್ರೀತಿಯ ಒಂದು ನೆಪ ಹೇಳ್ಕೊಂಡು ಬರ್ತಾರೆ, ಒಂದು ಏನೋ ಒಂದು ಕೆಲಸ ಒಂದು ವ್ಯವಹಾರವನ್ನ ನೆಪ ಮಾಡಿಕೊಂಡು ಮತ್ತೆ ನಿಮ್ಮ ಒಂದು ಲೈಫ್ಗೆ ಕಾಲಿಡ್ತಾರೆ ಈ ಒಂದು ವ್ಯಕ್ತಿ. ಆದ್ರೆ ನೀವೇನಾದ್ರೂ ಒಂಚೂರು ಯಾಮಾರಿದ್ರುವೆ ಮತ್ತೆ ಈ ಒಂದು ವ್ಯಕ್ತಿ ಕಡೆಯಿಂದ ಮೋಸ ಹೋಗ್ತೀರಾ. ಯಾಕಂದ್ರೆ ಇವ್ರು ಕಮಿಟ್ಮೆಂಟ್ ಕೊಡುವಂತಹ ವ್ಯಕ್ತಿ ಅಲ್ಲ. ಸೊ ಈ ಒಂದು ಪಾಯಿಂಟ್ ನ ನೀವು ಸದಾ ಕಾಲ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಪ್ರೀತಿ ಅನ್ನೋ ಒಂದು ಹೆಸರಲ್ಲಿ ನೀವು ತುಂಬಾನೇ ಮೋಸ ಹೋಗ್ತಕ್ಕಂಥದ್ದು ನಡೆಯುತ್ತೆ. ಬಹಳ ಎಚ್ಚರವನ್ನ ವಹಿಸ್ತಕ್ಕಂಥದ್ದು ಮಾಡಿ. ಹಾಗೆ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ನೋಡೋಣ ಈ ಒಂದು ವಿಚಾರವಾಗಿ. ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಸಂದೇಶ ಇದೆ ನಿಮ್ಗೆ, ಎಸ್ಪೆಷಲಿ ಯಾವ ಸಂದೇಶ ಇದೆ? ಸೊ ರೊಮ್ಯಾನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಪ್ರೀತಿ ವಿಚಾರದಲ್ಲಿ ನಿಮ್ಮ ಲೈಫ್ ಚೆನ್ನಾಗಿದೆ, ಆದ್ರೆ ನೀವು ಬೇರೆಯವರಿಂದ ಸಹಾಯವನ್ನ ಪಡ್ಕೊಂಡು ನೀವು ಎಮೋಷನಲಿ ಹೀಲಿಂಗ್ ಅಂತಕ್ಕಂಥದ್ದು ಮಾಡ್ಬೇಕು. ಸೊ ನಿಮ್ಗೆ ಹೆಂಗಂದ್ರೆ ನಿಮ್ಮ ಲೈಫಲ್ಲಿ ಎಲ್ಲವೂ ಚೆನ್ನಾಗಿದೆ, ಅಥವಾ ಎಷ್ಟೋ ಜನ ಮ್ಯಾರಿಡ್ ಕಪಲ್ಸ್ ಇರ್ತೀರಾ, ನಿಮ್ಮ ಲೈಫ್ ನಡೀತಾ ಇರುತ್ತೆ. ಆದ್ರೆ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಒಂಥರ ಟ್ರ್ಯಾಕ್ ಇಂದ ಹೊರಗಡೆ ಬರೋದು ಅಥವಾ ಡಿಸ್ಟರ್ಬೆನ್ಸ್ ಆಗಿ ನಿಮ್ಮ ಲೈಫ್ಗೆ ನೀವು ದಾರಿ ತಪ್ಪತಕ್ಕಂಥ ವಿಚಾರಗಳಿದೆ. ಬಟ್ ಈ ಒಂದು ವ್ಯಕ್ತಿ ಕಡೆಯಿಂದ ನೀವು ರೊಮ್ಯಾನ್ಸ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದ್ರೆ ಈ ವ್ಯಕ್ತಿಗೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಸಿಗೋದಿಲ್ಲ. ಆದ್ರೆ ಈ ವ್ಯಕ್ತಿಯನ್ನ ಹೊರತುಪಡಿಸಿ ನಿಮ್ಗೆ ಮುಂದೆ ಲೈಫಲ್ಲಿ ಒಳ್ಳೆಯ ಒಂದು ಜೀವನ ಅಂತಕ್ಕಂಥದ್ದು ಬರ್ತಾ ಇದೆ. ಗೈಡೆನ್ಸ್ ಅನ್ನ ನೀವು ತಗೋಬೇಕಾಗತ್ತೆ. ಸೊ ಪೀಸ್ಫುಲ್ ರೆಸಲ್ಯೂಷನ್. ಸೊ ಒಂದ್ ರೀತಿ ಹೇಳ್ಬೇಕಂದ್ರೆ ಈ ಒಂದು ವಿಚಾರ ನಿಮ್ಮ ಲೈಫಲ್ಲಿ ತುಂಬಾ ಪೀಸ್ಫುಲ್ ಆಗಿ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ನಿಮ್ಮ ಲೈಫಲ್ಲಿ ಒಂದು ಹೊಸ ರೊಮ್ಯಾನ್ಸ್, ಒಂದು ಹೊಸ ಪರ್ಸನ್ ಅಂತಕ್ಕಂಥದ್ದು ತುಂಬಾ ಶೀಘ್ರವಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಹೊಸ ಜರ್ನಿಯನ್ನ ಸಹ ನೀವು ಶುರು ಮಾಡ್ತಾ ಇದ್ದೀರಾ. ಸೊ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಯಾವ ಒಂದು ಡಿಸಿಷನ್ ಅನ್ನ ನೀವು ತಗೋತೀರಾ ಒಂದು ಲೈಫಲ್ಲಿ ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಅಂದ್ರೆ ನಿಮ್ಮ ಲೈಫ್ಗೆ ಏನ್ ಇಂಪಾರ್ಟೆಂಟ್ ಇರುತ್ತೆ ಅದ್ರ ಮೇಲೆ ಮಾತ್ರ ನಿಮ್ಮ ಗಮನ ಅಂತಕ್ಕಂಥದ್ದನ್ನ ನೀವು ವಹಿಸ್ತೀರಾ. ಹಾಗಾಗಿ ನೀವು ಪೀಸ್ಫುಲ್ ಆಗಿರ್ತೀರಾ. ಸೊ ಈ ವ್ಯಕ್ತಿ ಬಂದ್ರೂನುವೆ ನಿಮ್ಗೆ ಒಂದ್ ರೀತಿ ಹೆಚ್ಚಿಗೆ ಡಿಸ್ಟರ್ಬೆನ್ಸ್ ಅಂತಕ್ಕಂಥದ್ದು ಈ ವ್ಯಕ್ತಿ ಮಾಡೋದಕ್ಕೆ ಆಗೋದಿಲ್ಲ ಅಂತಾನು ಹೇಳ್ಬೋದು ವೀಕ್ಷಕರೇ. ಸೊ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂಡ್ ಅತಿ ಶೀಘ್ರವಾಗಿ ನೀವು ಒಂದು ನಿರ್ಧಾರವನ್ನ ಕೈಗೊಳ್ಳಲಿದ್ದೀರಿ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮ್ಗೆ ರೆಸೊನೇಟ್ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಎಲ್ಲ ಕನೆಕ್ಟ್ ಆಯ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 111 ಅಂತ ಟೈಪ್ ಮಾಡಿ ಈ ಒಂದು ರೀಡಿಂಗ್ ನ ಕ್ಲೇಮ್ ಮಾಡೋದಕ್ಕೆ. ಮುಂದಿನ ವಿಡಿಯೋನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಹರೇ ಕೃಷ್ಣ ಎವ್ರಿವನ್.